ಹಾಡು ಟುಡೇ ಒಬ್ಬೊಬ್ಬರೇ ಅನ್ನುವ ಹಾಡು. ಶುಭವನ್ನು ಎಲ್ರಿಗೂ ನಮಸ್ಕಾರ. ಲೈಫ್ ಟುಡೇ ಸಿನಿಮಾದ ಈಗಾಗಲೇ 2 ಹಾಡುಗಳನ್ನ ನೋಡಿದೆ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬ್ ಮುಖ್ಯವಾಗಿ ಹೀಗಾಗಿ ಆ 2 ಹಾಡುಗಳು ತುಂಬಾ ಭರ್ಜರಿಯಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಬರುವ ನಿಮಗೆ ಹಿಟ್ ಆಗಿದೆ. ಇವತ್ತು ನೀವು ನೋಡಿದ ಈ ಹಾಡು ಇದು ಕೂಡ ಖಂಡಿತ ಹಿಟ್ ಆಗುತ್ತೆ ನಿಮ್ಮ ಭರವಸೆ ನಂದು. ಏನನ್ನಿಸ್ತು ಹಾಡು ನೋಡಿ? ನೀವು ಹೇಳ್ಬೋದು, ಪತ್ರಕರ್ತರು ಹೇಳ್ಬೇಕು. ಒಂದು ಒಳ್ಳೆಯ ಲವ್ಲಿ ಸಿನಿಮಾ ಇದು. ಯಾಕಂದ್ರೆ ಇಡೀ ಸಿನಿಮಾ ಪ್ರೀತಿಯ ಸುತ್ತ ಇರುವಂತ ಸಿನಿಮಾ. ಕತೆ ಕಿರಣ್ ಕತೆ ಮಾಡಿಕೊಂಡು ಅಭಿನಯ ಮಾಡೋದು ತುಂಬಾ ಇಂಟಿಮೇಟ್ ಆಗಿರುತ್ತೆ, ಬಹಳ ಹತ್ರ ಆಗುವಂಥದ್ದು. ಇವತ್ತಿನ ಯೂತ್ಸ್ಗೆ ಬಹಳ ಇಷ್ಟ ಆಗುವಂತ ಒಂದು ಲವ್ ಸ್ಟೋರಿ ಇದು. ತುಂಬಾ ಚಂದದ ಕತೆ. ಅದನ್ನ ನಮ್ಮ ಕಾಂತಾ ಕಣ್ಣಲ್ಲಿ ಅವ್ರ ಸ್ಟೈಲ್ ಒಂದಿದೆ. ಪ್ರತಿ ಸಿನಿಮಾದಲ್ಲಿ ಅವ್ರ ಒಂದು ಸ್ಟೈಲ್ ಇದೆ. ಆ ಸ್ಟೈಲ್ ಅಲ್ಲಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ. ಹಾಡುಗಳಿಂದ ಒಳ್ಳೇದಾಗಿ ಕಿರಣ್ಗೆ ಮತ್ತು ಕಾಂತಾ ಕಣ್ಣಲ್ಲಿಗೆ ಈ ಸಿನಿಮಾ ದೊಡ್ಡ ಯಶಸ್ಸು ಕೊಡ್ಲಿ ಅಂತ ಹಾರೈಸ್ತೀನಿ. ಹಾಗೆ ನಿರ್ಮಾಪಕರು ಕೂಡ ಮೊದಲ ಸಿನಿಮಾಗೆ ಅವರಿಗೆ ಜೇಬು ತುಂಬಾ ದುಡ್ಡು ಬರಲಿ, ಆ ದುಡ್ಡು ಎಲ್ಲರಿಗೂ ಹಂಚಿ ಆದ್ಮೇಲೆ ಅಂತ ಹೇಳಿದ ಒಳ್ಳೇದಾಗ್ಲಿ ಸರ್. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಶ್ರೀಧರ್ ಸಂಭ್ರಮ್ ಅವರು ನಂದು ಕಾಂಬಿನೇಷನ್ ಬಹಳ ಸಿನಿಮಾ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀವಿ ಕಂಪ್ಯಾರಿಟಿವ್ಲಿ. ಆದ್ರೆ ಒಳ್ಳೊಳ್ಳೆ ಹಾಡು ಮಾಡಿದ್ರು. ಈ ಸಿನಿಮಾದಲ್ಲಿ ಒಂಥರ ಚಾಲೆಂಜಿಂಗ್ ಆಗಿ ಕೂತು ಕೆಲಸ ಮಾಡಿದ್ದೀವಿ. ಕಾಂತಾ ಕಣ್ಣಲ್ಲಿಗೆ ದೊಡ್ಡ ಹಿಟ್ ಆಗಬೇಕು ಈ ಹಾಡು ಮತ್ತು ಈ ಸಿನಿಮಾ. ಹಾಗೆ ಶ್ರೀಧರ್ ಸಂಭ್ರಮ್ ಅವ್ರಿಗೆ ಅವ್ರು ಬಹಳ ದೊಡ್ಡ ಹಿಟ್ಸ್ ಕೊಟ್ಟಿರೋಂಥವ್ರು ಈಗಾಗಲೇ. ನನ್ನ ಜೊತೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಅವ್ರ ಜೊತೆ ಈ ಹಾಡು ಮಾಡಿದ್ದೀವಿ. ಈ ಹಾಡು ಈಗಾಗಲೇ ಈಗ ತಾನೇ ರಿಲೀಸ್ ಆಗಿದೆ. ಡೆಫಿನೆಟ್ ಆಗಿ ಈ ಹಾಡು ತುಂಬಾ ಸದ್ದು ಮಾಡುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಒಳ್ಳೇದಾಗುತ್ತೆ, ಸಿನಿಮಾಗೆ ಒಳ್ಳೇದಾಗುತ್ತೆ, ಈ ಹಾಡಿನಿಂದ ಸಿನಿಮಾಗೂ ಒಳ್ಳೇದಾಗುತ್ತೆ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಬ್ಯೂಟಿಫುಲ್ ಮೋಹನ್ ಕೊರಿಯೋಗ್ರಫಿ ಚೆನ್ನಾಗಿದೆ, DOP ಕೆಲಸ ಚೆನ್ನಾಗಿದೆ. ಅಂಡ್ ಕಿರಣ್ ಮತ್ತು ಹೀರೋಯಿನ್ ಲೇಖಾ ಚಂದ್ರಲೇಖಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮುಗ್ದಾಗಿ ಇದೆ, ಪೇರು ಬಹಳ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಇವತ್ತು ಕನ್ನಡಿಗರ ಮೊದಲ ದೊರೆ ಕದಂಬ ವಂಶದ ಮೊದಲ ದೊರೆ ಮಯೂರ ವರ್ಮ. ನಾವು ಮಯೂರ ಸಿನಿಮಾ ನೋಡಿದೀವಲ್ಲ, ಮಯೂರ ವರ್ಮ ಕನ್ನಡಿಗರಿಗಾಗಿ ಒಂದು ದೇಶ ಸ್ಥಾಪನೆ ಮಾಡಿದ್ದು. ಮೊದಲಿಗೆ ಕನ್ನಡಿಗರಿಗಾಗಿ ದೇಶ ಮಾಡಿದ್ದೆ ಮಯೂರ ವರ್ಮ. ಕನ್ನಡ ಸಾಮ್ರಾಜ್ಯ ಸ್ಥಾಪನಾ ದಿನ ಇವತ್ತು. 1681 ವರ್ಷ ಆಗಿದೆ ಕನ್ನಡ ಸಾಮ್ರಾಜ್ಯ ಆರಂಭ ಆಗಿ. ಕನ್ನಡಿಗರಿಗೆ ಆದಂತ ಸಾಮ್ರಾಜ್ಯ ಸ್ಥಾಪನೆ ಆಗಿ ಇವತ್ತಿಗೆ ಕರೆಕ್ಟ್ ಆಗಿ 1681 ವರ್ಷ ಆಯಿತು. ಇದು ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ ಅಂತ ಇವತ್ತು. ಈ ಒಂದು ಒಳ್ಳೆಯ ಶುಭ ದಿನದಲ್ಲಿ ಈ ಹಾಡು ಬಿಡುಗಡೆ ಮಾಡಿದ್ದೀವಿ. ನೆನಪಿರುವಂತ ಯಾಕೆ ಅದನ್ನು ಹೇಳಿದೆ ಅಂದ್ರೆ, ಲೈಫ್ ಟುಡೇಗೂ ಅದಕ್ಕೂ ಸಂಬಂಧ ಇದೆ. ಈ ದಿನ ಗುರುತಿರ್ಲಿ, ನೆನಪಿರ್ಲಿ ಅನ್ನೋ ಕಾರಣಕ್ಕೆ. ಯಾಕೆಂದ್ರೆ ದಾಖಲಾಗಿರುತ್ತೆ. ಯಾವತ್ತು ನೀವು ಮಾಡುವ ನಿಮ್ಮ ಈ ವಿಡಿಯೋದಿಂದ ದಾಖಲಾಗಿರುತ್ತೆ. ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ. ಎಲ್ರಿಗೂ ಒಳ್ಳೆಯದಾಗಲಿ.
ಎಲ್ರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಹೊಸ ಹೊಸ ಏನು ಬೆಳವಣಿಗೆ ನಡೀತಿದೆ, ರಾಜಕಾರಣ ಬಗ್ಗೆ ಕೂಡ ಒಳ್ಳೆಯದಾಗಿ ನನಗೆ ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಮಾಧ್ಯಮದ ಮಿತ್ರರು ಎಲ್ಲರಿಗೂ ತಿಳಿದಿದೆ. ಇವತ್ತು ನಮ್ಮ ಅಭಿಮಾನಿಗಳು, ನಮ್ಮ ಪ್ರೇಕ್ಷಕರು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಿಗೆ ಇವತ್ತು ಅಭಿಗೆ ನಮ್ಮ 2 ಸಾಂಗ್ ಇವತ್ತೊಂದು ಸಾಂಗ್ ಲಾಂಚ್ ಆಗಿದೆ. ನಿಮ್ಮಿಂದ ತುಂಬಾ 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 ಥ್ಯಾಂಕ್ಸ್. ಒಳ್ಳೆದಾಗಿ ಸಾಹಿತ್ಯ ಬರೆದವರು ಸರ್, ನಯನ ಬಾಬು ಸರ್, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿದೆ. ನಾನು ಹೇಳೋದು ಗೊತ್ತಿಲ್ಲ, ಬಟ್ ಶ್ರೀಧರ್ ಈ ಸರ್ ತುಂಬಾ ತುಂಬಾ ಮ್ಯೂಸಿಕ್ 2 ಸಾಂಗಿಗಿಂತ ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇತ್ತು. ಬಟ್ ಕೆಲವು ವಿಚಾರದಲ್ಲಿ ಬೇಜಾರಾಗಬೇಡಿ, ತುಂಬಾ ಚೆನ್ನಾಗಿತ್ತು. ಅದನ್ನ ಇಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ನಾವು. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಸೊ ನಾನು ಎಕ್ಸ್ಪೆಕ್ಟ್ ಇರಲಿಲ್ಲ ಈ ತರ ಅರೇಂಜ್ಮೆಂಟ್ ಈ ತರ ಮಾಡ್ತೇವೆ. ಸುಮ್ಮನೆ ಹಾಡಿ ಲಾಂಚ್ ಅನ್ಕೊಂಡೆ, ಬಟ್ ಇದನ್ನ ಬೇರೆ ಲೆವೆಲ್ಗೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಮಾಧ್ಯಮವರಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ಡೇ 1 ಸಮೇತ ನಮ್ಮ ಪೂಜೆ ಆದಾಗ ಅಲ್ಲ, ನಾವು ಇದರಲ್ಲಿ ಪೂಜೆ ಮಾಡೋ ಅವಾಗಿಂದ ಇವತ್ತಿನವರೆಗೂ ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದೆ. ತುಂಬಾ ತುಂಬಾ ಒಳ್ಳೆದಾಗಲಿ. ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಥ್ಯಾಂಕ್ ಯು ಪ್ರದೀಪ್ ಸರ್, ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ರಿ. ಎಲ್ಲರೂ ಹೇಳಿದಂದ್ರೆ ಮೊದಲೇ ನಾನು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಬಂದಿದೆ. ನನಗೆ ಮೊದಲು 2 ಹಾಡುಗಳು ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಅವಾಗಲೂ ನಾನು ಕಿರಣ್ ಸರ್ ತುಂಬಾ ಸರಿ ಫೋನ್ ಮಾಡಿ ಕಾಂತಣ್ಣ ತುಂಬಾ ಸರಿ ಹೇಳಿದೆ, ಅಣ್ಣ ನೀನೇ ಸಾಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು ಅಂತ. ಈಗ ಈ 3 ಹಾಡು ಇದೆ, ಇದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಮೊದಲಿಗೆ ಅಣ್ಣ ನಾಗೇಂದ್ರ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಅಣ್ಣ. ಲಾಸ್ಟ್ ನಾನು ನಿಮ್ಮನ್ನ ದುಬೈಲಿ ಮೀಟ್ ಮಾಡಿದ್ದು, ನಾನು ನೀವು ಸಿಕ್ಕಿದ್ದೀವಿ. ತುಂಬಾ ಚೆನ್ನಾಗಿದೆ. ನೀವು ಆಸ್ ಯೂಶುವಲ್ ಯಾವಾಗಲೂ ಬರ್ದಂಗೆ. ಮತ್ತೆ ಇಬ್ರು ಬರೋ ವರ್ಷ ಈ ಸಿನಿಮಾಗೆ ದುಬೈಯಲ್ಲಿ ಸಿನಿಮಾಗಳಿಗೆ ಇಬ್ರು ಅವಾರ್ಡ್ ತಗೊಂಡಿದ್ವಿ. ಸಂಭ್ರಮಿಸ್ಬಿಟ್ಟಿದ್ದೀರ ಇದರಲ್ಲಿ ಎಲ್ಲ ಹಾಡುಗಳನ್ನು. ಚೆನ್ನಾಗಿದೆ ಸರ್. ಕಿರಣ್ ಸರ್, ಹಂಗೆ ಇದು ಯಾವಾಗ ಸರ್ ಟ್ರೈಲರ್ ರಿಲೀಸ್? ನಮ್ ಕೆಲ್ಸನೂ ಒಂಚೂರು ಆಚೆ ಬಂದ್ರೆ ಟ್ರೈಲರ್ ಬಂದಾಗ ಹಾಡುಗಳಲ್ಲಿ ಕೆಲಸ. ಎಸ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಮೊದಲನೇದಾಗಿ ಬಂದಿರ್ತಕ್ಕಂಥ ಎಲ್ಲ ಮಾತಾಡಿದ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ನನ್ನ 2 ಸಾಂಗ್ಗೆ ತುಂಬಾ ದೊಡ್ಡ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳೇ. ಸೊ ಎಲ್ರು ಎಲ್ಲ ಕಡೆ ಈ ಸಾಂಗ್ ನ ತಲುಪಿಸಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮ್ ಸಪೋರ್ಟ್ ಸದಾ ನನ್ನ ಮೇಲೆ ಹೊಸದಾಗಿ ಬರ್ತಕ್ಕಂಥ ಎಲ್ಲಾ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಾಂಗ್ ಬಗ್ಗೆ ನಾನೇನು ಮಾತಾಡೋದು, ಸೊ ನೀವು ನೋಡಿದ್ರೆ ಮಾತಾಡೋದಕ್ಕೆ ನೀವು ಮಾತಾಡಬೇಕು. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಎಲ್ಲ ಇವತ್ತು ಬೇರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಹೊಸಬ್ರು ಸಿನಿಮಾಗೆ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಚೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆತರ ಜೋರಾಗಿ ಸೌಂಡ್ ಮಾಡಕ್ ನಾವು ಬರ್ತೀವಿ. ತುಂಬಾ ಕಾನ್ಫಿಡೆಂಟ್ ಆಗಿ ಈ ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿಲ್ಲ, ಪಕ್ಕ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡ್ಬೇಕು ಅಂತಾನೆ ಮಾಡಿರೋದು. ಯಾಕಂದ್ರೆ ಇವತ್ತಿನ ರೇಷಿಯೋ ಏನಿದೆ ಅಂತ ಗೊತ್ತಿದೆ ನಮ್ಗೆ, ಆಡಿಯನ್ಸ್ ರಿಜೆಕ್ಷನ್ ಏನು ಅಂತಾನು ಗೊತ್ತಿದೆ. ಹಾಗಾಗಿ ಈ ಸರಿ ಸಿನಿಮಾ ಮಾಡಿದ್ರೆ ಶಾಟ್ ಮಾಡಬೇಕು ಅಂತಾನೆ ಈ ಸಿನಿಮಾ ಮಾಡಿದೀವಿ. ಅಂಡ್ ಕನ್ನಡ ಇಂಡಸ್ಟ್ರಿಲಿ ಜೂನ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಒಂದು ಮುಂಗಾರು ಮಳೆ ತರ ನಮ್ಮ ಸಿನಿಮಾ ನಾವು ಬರ್ಬೇಕು ಅಂತಾನೆ ರೆಡಿ ಆಗಿದೀವಿ. ಸೊ ನಿಮ್ ಸಪೋರ್ಟ್ ಇದೆ ಅಂತ ಇರ್ಲಿ. ಅಂಡ್ ಈ ಸಾಂಗ್ ಮೇನ್ ಹೀರೋ ನಮಗೆ ಶ್ರೀಧರ್ ಸರ್. ಸೊ ಅವ್ರು ಆಸ್ ಯೂಶುವಲ್ ಎಲ್ಲಾ ಸಾಂಗ್ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇದು ನನ್ನ ಮೇಲಿರೋ ಪ್ರೀತಿಗೆ ಇನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಈ ವರ್ಷದ ಬ್ಲಾಕ್ ಬಸ್ಟರ್ ಸಾಂಗ್ ಇದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ಇಲ್ಲಿವರೆಗೂ ಒಂದೊಂದು ಸಾಂಗ್ಗೆ ಒಂದೊಂದು ಇವೆಂಟ್ ಮಾಡಿ ಅಂತ ನನ್ನ ಬಿಡ್ತಾ ಇದ್ದಾರೆ. ಸೊ ಪ್ರಮೋಷನ್ ವೈಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಾ ಇರೋದು ಒಂದೇ ರೀಸನ್,
ಆಡಿಯನ್ಸ್ಗೆ ತಲುಪಬೇಕು ಅಂತ. ಸೊ ತಲುಪಿಸೋ ಜವಾಬ್ದಾರಿ ನಿಮ್ದು, ಒಳ್ಳೆ ಕೆಲಸ ಮಾಡೋ ಜವಾಬ್ದಾರಿ ನಮ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಕಥೆ ಜೊತೆ ಪಾತ್ರದ ಜೊತೆ ಎಲ್ಲ ಟೆಕ್ನಿಷಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿನಿಮಾ ಕ್ವಾಲಿಟಿ ಇರಬೇಕು ಅಂತ. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದ್ರಿಂದ ಮುಖಾಂತರ ಬಗ್ಗೆ ನನ್ನ ಜೊತೆ ಶುರುವಾಯಿತು. ಆನಂತರ ಪ್ರದೀಪ್ ಸರ್, ಶ್ರೀಧರ್ ಸರ್ ಜೊತೆನಲ್ಲಿ ಆಗಲಾಗ. ಸೊ ಮೊದಲನೇ ಇನ್ವಿಟೇಷನ್ ಹಾಡುಗಳು, ಅಂದ್ರೆ ಹಾಡಿನ ಮುಖಾಂತರನೇ ಈಗ ಎಷ್ಟೋ ಕಥೆನ ಹೇಳ್ತಾ ಇರ್ತೀವಿ. ಅಂದ್ರೆ ಲೈಫ್ ಕೊಡಿದ್ರೆ ಬೇರೆನೇ ಕಥೆ ಇದೆ, ಹಾಡುಗಳ ಮುಖಾಂತರವಾಗಿ ಇದೇನು ಅಂದ್ರೆ ತುಂಬಾ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದ್ರಲ್ಲಿ ನೋಡಿದೆ, ಅದ್ರ ಜೊತೆ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದು ಇರುತ್ತೆ. ಇದೆಲ್ಲವೂ ಒಂದು ಸಮ್ಮಿಳಿತ ಆಗಿರುವಂತ ಒಂದು ಚಿತ್ರಣ ಲೈಫ್ ಇದೆ. ಸೊ ಏನಿದೆ ತುಂಬಾ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಶ್ರೀಧರ್ ಸರ್ ಇಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಹೇಗೆ ಅಂತಂದ್ರೆ ಒಂಥರ ನಮ್ಗೆ ಯಾವತ್ತೂ ಕಂಫರ್ಟಬಲ್. ಅಂದ್ರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿಂಪಲ್ ಏನೋ ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಹೇಗೆ ತಂತಾನೆ ಎಲ್ಲವೂ ಕೂಡ್ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ ಗುರುಗಳೇ ಸಾಂಗ್ ಬೇಕು ಅಂದ್ರೆ ಬಾರಮ್ಮ ಸಾಂಗ್ ಆಗ್ಲೇಬೇಕು ಅಂತ ಹೇಳಿ ಜೊತೆನಲ್ಲಿ ಕೂತ್ಕೊಂಡು ಅವರ ಸಮಯನ ಸ್ಟುಡಿಯೋದಲ್ಲಿ ಸಜ್ಜದಲ್ಲಿ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹಾಡು ಕೇಳ್ತಾ ಇದ್ದಾಗೆ ಒಂದು ಕಾನ್ಫಿಡೆಂಟ್ ಹಾಡು ಸೂಪರ್ ಇಟ್ಟಾಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಇನ್ನ ಮುಂದಿನ ಸಿನಿಮಾ ಬಗ್ಗೆ ಟ್ರೈಲರ್ ಮುಖಾಂತರ ಬಗ್ಗೆ ಕಥೆ ಎಲ್ಲವನ್ನು ಹೇಳ್ತೀವಿ. ಸೊ ಅಲ್ಲಿಗೂ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ. ಪ್ರದೀಪ್ ಸರ್ ಇದರಲ್ಲಿ ಪ್ರದೀಪ್ ಸರ್ ಹೇಳ್ತಾ ಇದ್ದಾರೆ, ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಯಲ್ಲಿ ಸಿನಿಮಾನ ಒಂದೊಂದು ಸಾಂಗ್ಗೆ ಈವೆಂಟ್ ಮಾಡ್ತಾ ಮಾಡೋದಕ್ಕಿಂತ ನಮ್ಮ ಸಿನಿಮಾ ಪ್ರಚಾರ ಮಾಡಬೇಕು ಅನ್ನೋ ಮನೋಭಾವನೆ ತುಂಬಾ ದೊಡ್ಡದು. ಸೊ ಗುರುಗಳು ಅಂತ ಇದ್ರೆ ನಿಮ್ಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ನಮಗೂ ದೊಡ್ಡ ಸಕ್ಸಸ್ ಸಿಗುತ್ತೆ, ನಾವೆಲ್ಲ ಇದರಲ್ಲಿ ಸೇರ್ಬೋದು ಅಂತ. ಇವತ್ತು ನಮ್ಮ ಕ್ಯಾಮ್ರಾಮನ್ ಬರಬೇಕಾಗಿತ್ತು ಗುರುಪ್ರಸಾದ್ ಅವರು, ಅವರು ಒಂದು ದೊಡ್ಡ ಸಿನಿಮಾ ಕೇರಳದಲ್ಲಿ ಕೆಲಸ ಮಾಡ್ತಾರೆ, ಹೊರಗೆ ಲೇಖಚಂದ್ರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಮೋಹನ್ ಬಜರಂಗಿ ಅವರು ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಈ ಸಿನಿಮಾಗೆ ನಮ್ಮ ಸಿನಿಮಾ ಅನ್ಕೊಂಡು ಎಲ್ಲರೂ ಸೇರಿ ದುಡ್ಡಿರೋದ್ರಿಂದ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಕ್ವಾಲಿಟಿ ಬರಲಿಕ್ಕೆ ಯಾರೋ ಕಾರಣ ಎಲ್ಲರಿಗೂ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮಿಕರಿಗೂ ನಿಮ್ಮ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಮ್ಮ ಗುರುಗಳು ಇವತ್ತು ಆದರ್ಶಿದ್ದಾರೆ ನಾಗೇಂದ್ರ ಪ್ರಸಾದ್ ಸರ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಿದಾಗಲಂತೂ ಮೊದಲನೇ ಗುರುವು ಬಹಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗೆ ಅಪಾರವಾಗಿರುವಂತ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಿಮಗೆಲ್ಲ ತುಂಬಾ ಪ್ರೇರಣೆ ಕೊಟ್ಟಿದ್ದಾರೆ. ನಿಮಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಇದರ ಬಗ್ಗೆ ಪ್ರಣವ ಮಾಡಬಹುದು. ಕನ್ನಡ ಅಂದ್ರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾರೆ. ಅದರಲ್ಲಿ ಹಂಸಲೇಖ ಅವರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ಮಹೇಶ್ ಸರ್ ಹಾಡುಗಳು ಬಹಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಸಿನಿಮಾ ಇವರು ಮಣ್ಣಿನ ಹೀರೋ ಅಂತ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಕಿರಣ್ ಆದಿತ್ಯ ಅವರು ಒಂದು ಪದವಾಗಿಟ್ಕೊಂಡು ಇದನ್ನ ಒಂದು ದೊಡ್ಡ ಪ್ರಾಜೆಕ್ಟ್ ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡ್ಬೇಕನ್ನೋ ಒಂದು ಏನು ಸಾಧನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಹ್ಯಾಟ್ಸ್ ಆಫ್.
ತುಂಬಾ ಖುಷಿಕರವಾದ ವಿಚಾರ ನಿಜವಾಗ್ಲು. ಈಗ ಒಂದೊಂದು ಹಾಡುಗಳಿಗೂ ಒಂದೊಂದು ರಿಲೀಸ್ ಪ್ಯಾಟರ್ನ್ ಇಟ್ಕೊಂಡು ಒಂದೊಂದು ಇವೆಂಟ್ ಮಾಡ್ತಿದ್ದೀರಾ. ನಿಮಗೂ ಮತ್ತೆ ನಮ್ಮ ಪ್ರದೀಪ್ ಸರ್ ಅವರ ಬೆನ್ನೆಲುಬು ಮತ್ತೆ ಇಡೀ ಚಿತ್ರಕ್ಕೆ ಅವರೇ ಒಂದು ಅಡಿಪಾಯ. ತುಂಬಾ ಧನ್ಯವಾದಗಳು ಇಬ್ಬರಿಗೂ. ಮೊದಲನೇದಾಗಿ ಈ ಹಾಡು ನೀನೊಬ್ಬಳೆ ನಾವು ಏನು ಹಾಡಿದ್ರೆ ಅದು ಕಂಪೋಸಿಟಿವ್ ವಿಚಾರವಾಗಿ ತುಂಬಾ ಮಾತನಾಡಿದ್ರೆ, ಆದ್ರೆ ಇವತ್ತು ಇರುವಂತ ಸಮಯಾವಕಾಶದಲ್ಲಿ ಕೆಲವಷ್ಟು ವಿಚಾರಗಳಿದೆ. ಸಂಚಿತ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅನುರಾಧ ಬಹಳ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಾಲುಗಳನ್ನು ನಾವು ಕಂಪೋಸ್ ಮಾಡಬೇಕಾದ್ರೆ ಇದೇ ಸಮಯ ಚಿತ್ರದಲ್ಲಿ ನಮ್ಮ ಸ್ಕೂಲದಲ್ಲಿ ಕುಡ್ಕೊಂಡು ನಾವು ಒಂದು ಹಾಡಬೇಕು. ಈ ಸಿಚುವೇಶನ್ ಬಂದು ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಹೀರೋಯಿನ್ಗೆ ಬಹಳ ಇಂಟಿಮೇಟ್ ಆಗಿ ಹೇಳುವಂತ ಒಂದು ಹಾಡು. ನೇಚರ್ ಅಲ್ಲಿ ಇಬ್ರು ಸೇರಿ ಸಂಬಂಧಿಸಿಕೊಂಡು ಮಾಡುವಂತ ಹಾಡುವಂತ ಕಿರಣ್ ಅವರು ಮತ್ತೆ ನಮ್ಮ ಕಾಂತ ಅವರು ಹೇಳ್ಬೇಕಾದ್ರೆ ಹಲವಾರು ಕ್ರಮಗಳನ್ನ ಪ್ರಯೋಗ ಮಾಡ್ತೀವಿ. ಗುರುಗಳು ತಗಡ ಪಡ ಸ್ಟುಡಿಯೋ ಅಂತ ನಮ್ಮ ಒಂದು ಕರೆ ಮೇಲೆಗೆ ಆಯ್ತಪ್ಪ ಅಲ್ಲೇ ಬರ್ತಿರ್ತೀನಿ ಅಂತ ಬಂದ್ಬಿಟ್ಟು ಹಾಗೆ ಕುತ್ಕೊಂಡು ಒಂದು ಸಾಲುಗಳು ಕಂಪೋಸಿಂಗ್ ಸ್ಟಾರ್ಟ್ ಆಗ್ತಾ ಒಂದು ಪಿಯಾನೋದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಿದ್ದ ಹಾಗೇನೆ ಈ ಲೈನ್ ನೋಡಿ ಅಂತ ಬಿಟ್ಟು ನೀನೊಬ್ಬಳೆ ಈ ತಾರಣ ಅಂತ ಹೇಳ್ತಿರ್ಬೇಕು. ನೀನೊಬ್ಬಳೆ ಅಂತ ಒಂದು ಸಾಲನ್ನ ಕೊಟ್ಟು ಒಂದು ಪದ ಕೊಟ್ಟು ಇಮಿಡಿಯೇಟ್ಲಿ ಇದನ್ನ ಅರ್ಧ ಗಂಟೆ ಅಷ್ಟೇ ಅಲ್ಲ ಕಂಡು ಅಷ್ಟೇ ಅಲ್ಲ, ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಹಾಡನ್ನು ಸಂಪೂರ್ಣವಾಗಿ ಪಲ್ಲವಿ ನಮ್ಮ ಕೈ ಕೊಟ್ಟಿದೆ. ತುಂಬಾ ಧನ್ಯವಾದಗಳು. ಈ ಹಾಡು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆದ್ರೆ ಅದು ಮೊದಲನೇದಾಗಿ ನಿಮ್ಮ ಪದಗಳಿಂದ ಖಂಡಿತವಲ್ಲ. ನಿಮ್ಮೆಲ್ಲರ ಒಂದು ನನ್ನ ಕಡೆಯಿಂದ ಕೋರಿಕೆ, ಈ ಹಾಡನ್ನ ಸಾಕಷ್ಟು ಎಲ್ಲರಿಗೂ ಒಂದು ಮುಟ್ಟೋ ರೀತಿ ಇದನ್ನ ನೀವು ತಲುಪಿಸೋ ರೀತಿ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿದ್ದಾರೆ. ಖಂಡಿತವಾಗ್ಲೂ ಈ ಹಾಡು ಮತ್ತು ಚಿತ್ರ ತುಂಬಾ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಜೊತೆಗೆ ನಮ್ಮ ಕಾಕೋತ್ ಸರ್ ಇವರ ಹೆಸರಲ್ಲಿ ನ್ಯಾಷನಲ್ ವೈಡ್ ತುಂಬಾ ಖುಷಿಯಾಗ್ಬಿಡ್ತು. ನಾನು ಬಹಳ ನಾನು ಆಶ್ಚರ್ಯಚಕಿತ ಆಗ್ಬಿಟ್ಟೆ. ಕಾಂಕ್ರೋಚ್ ಫೋನ್ ಮಾಡಿ ಸರ್ ಇದ್ಯಾರೋ ಇದಕ್ಕೆ ಕಾಕ್ರೋಚ್ ಸಂಬಂಧಪಟ್ಟಿದ್ದಾರೆ ಇದಕ್ಕೆ ಅಂತ ಇಲ್ಲ ಸರ್ ನಾನು ನ್ಯಾಷನಲ್ ವೈಡ್ ಅಲ್ಲ ಮೋಸ್ಟ್ ಸ್ಟೇಟ್ ವೈಸ್ ಎಲ್ಲಾದ್ರೂ ಹಾಕಿಸ್ಬೋದು ಗೊತ್ತಿಲ್ಲ ನೋಡೋಣ ಅಂತ ಹೇಳಿದ್ರೆ ಅದ್ರ ಏನಿಲ್ಲ ಅಂತ ಹೇಳಿ ಹಾಗೆ ಸರ್ ಆತರ ಆ ದಿನಗಳು ನಿಮ್ಮಲ್ಲಿ ಬರಲಿ ಸರ್. ತುಂಬಾ ಖುಷಿ ಆಯ್ತು. ಇವತ್ತಿನ ಪ್ರೆಸ್ ಮೀಟ್ ನೀವೆಲ್ಲ ಬಂದಿದ್ದೀರಾ. ಪ್ರಕೃತಿ ಇವತ್ತು ಪಾಸಿಟಿವ್ ಸೈನ್ ಕೊಟ್ಟಿದ್ದೀವಿ ಹಾಡಿನ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಸ್ ಮೇಡಮ್. ಮೇಡಮ್ ಅವ್ರ ನಂಬರ್ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇನೆ, ಪ್ಲೀಸ್ ಕೇಳಿ ಮೇಡಮ್. ನಾನು ಕೇಳಕ್ ನನಗೆ ಸಿಗ್ತಾ ಇಲ್ಲ ಅವರು. ನೀವು ಹಿಂದೆನೆ ಫೋನ್ ಮಾಡಿದ್ರೆ ಅವಾಗಲೇ ಫೋನ್ ಎತ್ತಿಲ್ಲ ಅವರು. ಗೊತ್ತಿಲ್ಲ ಮೇಡಮ್. ಪ್ರೊಡಕ್ಷನ್ ಬಗ್ಗೆ ಅಂತ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿವರೆಗೂ ಏನು ಕೊಡ್ಬೇಕು ಎಲ್ಲರಿಗಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಮೈಟ್ ಬಿ ಅವ್ರು ಬಿಸಿ ಇರ್ಬೋದು ಅಷ್ಟೇ, ಬೇರೆ ಏನು ದಯವಿಟ್ಟು ಏನು ಅಪಾರ್ಥ ಮಾಡ್ಕೋಬೇಡಿ. ಸರ್ ಒಂದು ನಿಮಿಷ, ನನ್ನ ಖುಷಿ ಡೈರೆಕ್ಟರ್ ಕೊಡಿ ಸರ್. ನೀವು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತು ಹಾಗೇನೆ ಈ ಒಂದು ಸಾಂಗ್ಗೆ ಹೀರೋಯಿನ್ ಕೂಡ ನೇಚರ್ ಕ್ಯಾರೆಕ್ಟರ್ ಆಗಿರುತ್ತೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬರಬೇಕು ಅಂತ. ಯಾಕಂದ್ರೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಏನಾದ್ರೂ ಒಳಗೊಳಗೆ ಮಿಸ್ಪಿನ್ ಬಿದ್ದಾಟ ನಡೀತಿದೆಯಾ? ನಮ್ಮ ಟೀಮ್ ಅಲ್ಲೇ ಆತರ ಯಾರು ಗುದ್ದಾಡುವಂತ ಮನಸ್ಥಿತಿ ಅವ್ರು ಯಾರು ಇಲ್ಲ ಸರ್. ಎಲ್ಲರೂ ಪ್ರೀತಿಯಿಂದ ಸೊ ಇದನ್ನ ನಮ್ಮದೇ ಕೆಲಸ ಅನ್ಕೊಂಡು ಮಾಡಿರುವಂತ ಪ್ರತಿಯೊಬ್ಬರು ಸಹ ಅವರ ಸಮಯ ಮತ್ತೆ ಅವರ ಟ್ಯಾಲೆಂಟ್ ಏನಿದೆ ಅದನ್ನ ಸಂಪೂರ್ಣವಾಗಿ ನಮ್ಮ ಸಿನಿಮಾ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರು ತುಂಬಾ ದೊಡ್ಡ ಸಿನಿಮಾ ಕೇರಳದಲ್ಲಿದ್ದಾರೆ ಕ್ಯಾಮ್ರಾಮನ್ ಅವರು. ಸೊ ಹಾಗಾಗಿ ಅವ್ರು ಅಷ್ಟೇ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇರ್ತಾರೆ. ಬಟ್ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ಎಲ್ಲಾರು ಮಾತಾಡ್ತಾ ಇದ್ದಾರೆ. ಗೊತ್ತಿರುವಂತದ್ದು ಹೀರೋಯಿನ್ ಯಾರು ಬರ್ತೀರ ಅಂತ. ಐ ಥಿಂಕ್ ಇದು 3ನೇ ಇವೆಂಟ್ ಅನ್ಸುತ್ತೆ. ಇಲ್ಲ, ಹಿಂದಿನ ಸಾಂಗ್ ಬಂದಿದ್ದು ಅಂಗಳದಲ್ಲಿ ಸಿನಿಮಾ ಸಾಂಗ್ ರಿಲೀಸ್ ಆದಾಗ ಹೇಳುವಂತ ಸಂದರ್ಭದಲ್ಲಿ ಅದರ ಮಾತಿನ ಆಡಿರುವಂತದ್ದು ಒಂಥರ ಎಲ್ಲೋ ಒಂದ್ ಕಡೆ ಎಲ್ಲೂ ಕೂಡ ಮಿಸ್ಕನ್ವೆ ಆಗುತ್ತೆ ಅನ್ನೋದು. ಇಲ್ಲ ಆತರ ಮಿಸ್ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಎಲ್ಲಾರನ್ನೂ ನೋಡಿದ್ರೆ ಮೇಡಮ್ ಹೇಳಿದ್ದೆ. ಸೊ ಸಕ್ಸಸ್ ಫಾರ್ಮುಲಾ ಏನು ಅಂತ ಗೊತ್ತು. ತಮಿಳಲ್ಲಿ ಹೆಂಗೆ ಹೇಳ್ತಾ ಇದೆ ಸಿನಿಮಾಗಳು ಹೊಸದು ನೋಡ್ರೆ ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನ ತಗೊಂಡ್ಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ತೆಲುಗು ಅದೇ ಮಾಡಿದ್ರು. ಸೊ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು?
ಸೊ ಅಂದ್ಬಿಟ್ಟು ಕಂಪ್ಲೀಟ್ಲಿ ಇವತ್ತಿನ ಲೈಫ್ ರಿಯಾಲಿಟಿ ಏನಿದೆ ನಮ್ಮೆಲ್ಲರ ಲೈಫ್ ರಿಯಾಲಿಟಿ ಅದನ್ನ ಸಿನಿಮಾ ಮೂಲಕ ಕಂಟೆಂಟ್ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಮ್ಮ ಬೆಂಗಳೂರು ಕನ್ನಡ ಆಡಿಯನ್ಸ್ ತುಂಬಾನೇ ಶಾರ್ಪ್ ಇದೆ. ಬರೀ ಕಂಟೆಂಟ್ ಅಂದ್ರೆ OTT ನೋಡ್ತಾರೆ. ಅದಕ್ಕೆ ಕಮರ್ಷಿಯಾಲಿಟೀಸ್ ಕೊಟ್ಟು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ವಿಷನ್ ನೋಡೋಕ್ಕೆ, ಫೈಟ್ ನ ಎಂಜಾಯ್ ಮಾಡೋಕ್ಕೆ, ಎಮೋಷನಲ್ ಆಗಿ ಅಳಕ್ಕೆ ಎಲ್ಲಾನು ಸೇರಿ ಒಂದು ಪ್ಯಾಕೇಜ್ ಅಲ್ಲಿ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಸಿನಿಮಾ ಮಾಡಿದ್ದೀವಿ ಮೇಡಮ್. ಹೀರೋ ಸರ್ ಎಸ್ ಸರ್. ಪ್ರಾರಂಭದಲ್ಲೇ ಮಾತಾಡ್ತಾ ಹೇಳಿದ್ರೆ ಪಕ್ಕಾ ಪ್ಲಾನ್ ಅಲ್ಲಿ ಎಂಟ್ರಿ ಕೊಡ್ತೀವಿ, ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳೋದು. ಸೊ ಏನು ಡಿಫ್ರೆನ್ಸ್ ಏನಿರುತ್ತೆ ಅಂತ ಬೇರೆ ಸಿನಿಮಾಗಳಿಗೂ ಅಟ್ ಪ್ರೆಸೆಂಟ್ ಇವಾಗ ನೀವು ಹೇಳಿ ಪ್ರಕಾರ ಪಕ್ಕಾ ಪ್ಲಾನ್ ಅನ್ನ ಬರ್ತಿರ್ಲಿಲ್ಲ, ಏನ್ ಪ್ಲಾನ್ ಇರುತ್ತೆ ಮತ್ತೆ ಏನು ಡಿಫ್ರೆನ್ಸ್ ಇರುತ್ತೆ? ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಸರ್, ಎಲ್ಲ ಇವತ್ತಿನ ಆಡಿಯನ್ಸ್ ಏನ್ ಬೇಕು ಅದನ್ನ ಸಿನಿಮಾ ಮೂಲಕ ಕನೆಕ್ಟ್ ಆಗ್ತಾ ಇದೀವಿ. ಸೊ ಅವರ ಒಂದು ಲೈಫ್ ಅಲ್ಲಿ ಏನ್ ರಿಯಾಲಿಟಿ ನಡೀತಾ ಇದೆ ಸಿನಿಮಾ ಮೂಲಕ ಹೇಳ್ತಾ ಇದ್ವಿ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ವಿ ಸರ್. ಅದರಿಂದ ಮೆಸೇಜನ್ನು ತಗೋಬಹುದು. ಸೊ ಚೇಂಜಸ್ ಆಗಕ್ಕೆ ತುಂಬಾ ವಿಷಯಗಳಿವೆ. ಅದು ಕನೆಕ್ಟ್ ಆಗುತ್ತೆ, ಎಮೋಷನಲಿ ಕನೆಕ್ಟ್ ಆಗುತ್ತೆ, ಎಲ್ಲಾ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗುತ್ತೆ. ದಿಸ್ ಸಿನಿಮಾ ಇಸ್ ನಾಟ್ ಅಬೌಟ್ ಹೀರೋ ಹೀರೋಯಿನ್, ಎಲ್ಲ ಕ್ಯಾರೆಕ್ಟರ್ಗಳು ಸೇರಿದ್ರೆ ಒಂದು ಸಿನಿಮಾ. ಸರ್ ನೀವು ಹೇಳಿದ್ರಿ ಅಂದ್ರೆ ಹೊಸಬರ ಸಿನಿಮಾಗಳಿಗೆ ಯಾವ ರೀತಿ ಜನ ಬರ್ತಾ ಇದ್ದಾರೆ, ರೆಸ್ಪಾನ್ಸ್ ಹೇಗಿದೆ ಅದೆಲ್ಲ ಅಂತ. ಸೊ ನಿಮ್ಮ ಪ್ಲಾನ್ ಏನು ಹೊಸಬರ ಸಿನಿಮಾಗೆ ಆಡಿಯನ್ಸ್ ತರಿಸೋದು? ಸರ್ ಮೈನ್ ಎಂಟರ್ಟೈನ್ಮೆಂಟ್, ಆಮೇಲೆ ಹೋಗಿ ಒಂದು ಫ್ರೆಶ್ ಕಂಟೆಂಟ್ ಬೇಕು ಸರ್. ಎಲ್ಲದಕ್ಕಿಂತ ಒಬ್ಬ ಆಡಿಯನ್ಸ್ ಆಗಿ ನಾನೇ ಹೋಗಿ ಥಿಯೇಟರ್ ಕೂತ್ಕೊಂಡ್ರೆ ಆ ಕ್ಯಾರೆಕ್ಟರ್ ನನ್ ಕನೆಕ್ಟ್ ಆಗ್ಬೇಕು, ಆ ಕಥೆಗೆ ನನ್ ಕನೆಕ್ಟ್ ಆಗ್ಬೇಕು, ನನ್ನ ಲೈಫಲ್ಲಿ ಆಗಿರೋದು ನಾನು ಅಲ್ಲಿ ನೋಡ್ತಾ ಇರಬೇಕು. ವಾಪಸ್ ಬರ್ಬೇಕಾದ್ರೆ ಅದರಿಂದ ಕಲ್ತ್ಕೊಂಡು ಮನೆಗೆ ಹೋಗ್ಬೇಕು. ಆ ಸಿನಿಮಾ ಅಟ್ಲೀಸ್ಟ್ ನನಗೊಂದು 1 ತಿಂಗಳು ಕಾಡ್ಬೇಕು. ಆ ತರ ಸಿನಿಮಾ ಲೈಫ್ ಕೊಡು ಸರ್. ಈಗ ಯಾವುದು ಏನು ಆ ಡೇಟಾ ಏನು ಹೇಳ್ತಾ ಇದೆ? ಡೇಟಾ ಏನಿದೆ ಅಂದ್ರೆ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಬಿಡಿ ಸರ್. ನಾನು ಈಗ ಹೊಡಿತಾ ಇದ್ದೀನಿ. ಸೊ ನಮ್ಮಲ್ಲಿ ಟು ಬಿ ಫ್ರಾಂಕ್ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಮಾಡ್ಬೇಕು ಸರ್, ಅಷ್ಟೇ. ಪ್ರಸ್ತುತ ಸೋಷಿಯಲ್ ಮೀಡಿಯಾ ಒಂದು ಜನರೇಷನ್ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡು? ಅರ್ಥ ಆಗಲ್ಲ ಮೇಡಮ್. ಸೋಷಿಯಲ್ ಮೀಡಿಯಾ ಜನರೇಷನ್ ಇದೆ, ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡು ಅಂತ ಅದೊಂದು ಸಿನಿಮಾ ನೋಡ್ಬೇಕು ಮೇಡಮ್. ಈ ಸಿನಿಮಾ ಮಾಡಿರೋದೇ ಕಂಪ್ಲೀಟ್ಲಿ ಯೂತ್, ಇವತ್ತಿನ ಜನರೇಷನ್ ಏನಿದೆ ಜೆನ್ಸಿ, ಅವ್ರಿಗೇನೆ ಈ ಸಿನಿಮಾ ಮಾಡಿ. ಸೊ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸರ್ ಮಾತಾಡಿದ್ರಿ ನಾನು ನನಗೆ ಬೈಕ್ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ನೀವು ಅಷ್ಟೇ ಕೇಳಿದ್ರೆ ನಾನು ಉತ್ತರ ಹೇಳಿ. ಸರ್ ಹಾ ಮೇಡಮ್. ಈ ಸಿನಿಮಾದಲ್ಲಿ ಯಾವ್ದಾದ್ರು ಹೊಸ ಪಾರ್ಟಿ ಇದೆಯಾ ಅಂತ? ಇಲ್ಲ ಮೇಡಮ್, ನೋಡಿ ನನಗೆ 12 ಮ್ಯಾಥಮೆಟಿಕ್ಸ್ ಬರಲ್ಲ, ಇನ್ನು ಪಾಲಿಟಿಕ್ಸ್ ಎಲ್ಲ ದೂರದ್ದು. ಇಲ್ಲ ಮೇಡಮ್, ಮೊದಲಿಂದ ಒಂದು 50-60 ಫೋನ್ ಬರ್ತಾನೆ ಇದೆ. ಇಲ್ಲ ಇಲ್ಲ ಮೇಡಮ್, ಈಗ ನನ್ನ ಹೆಸರು ಕೃಷ್ಣಮೂರ್ತಿ ಅನ್ಕೊಳ್ಳಿ, ಕೃಷ್ಣ ಜನ್ಮಾಷ್ಟಮಿ ನಾನು ನೋಡ್ತಾ ಬನ್ನ ಇಲ್ಲ ಅಲ್ವಾ? ಹಂಗೆ ಅದು ನನಗೆ ಸಂಬಂಧ. ಸಿನಿಮಾ ಬಗ್ಗೆ ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.